ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರದು ಪ್ರೇಮ್ ಕಹಾನಿ. ಅಂದರೆ ಉದಯ ಟಿ ವಿಯಲ್ಲಿ ಅವರು ಕೆಲಸ ನಿರ್ವಹಿಸಿರಬೇಕಾದ್ರೆ ಸಣ್ಣ ಪುಟ್ಟ ಸೀರಿಯಲ್ಗಳೆಲ್ಲ ಕೆಲಸ ಮಾಡ್ತಾಯಿದ್ರು ದರ್ಶನ್. ಅದಾದ ನಂತರ ಅವರು ನೀನಾಸಮ್ಗೆ ಹೋಗ್ತಾರೆ. ನೀನಾಸಮ್ಗೆ ಹೋಗಿ ಬಂದ ನಂತರ ನಿಮಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ ಆ್ಯಕ್ಟಿಂಗ್ದು ಮತ್ತೊಂದು ಅಂತೇಳಿ. ಆಮೇಲೆ ಮೆಜೆಸ್ಟಿಕ್ ಸಿನಿಮಾ ಸಿಗುತ್ತೆ. ಮೆಜೆಸ್ಟಿಕ್ ಸಿನಿಮಾ ನಂತರ ಭಾಳ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ. ಆರಂಭದಲ್ಲಿ ಇವ್ರದ್ದೆಲ್ಲ ಅದೊಂದಿರುತ್ತಲ್ಲ, ಒಂದು ಲವ್, ಆರಂಭಿಕ ಲವ್, ದರ್ಶನ್ ಮತ್ತು ಇವ್ರ ನಡುವಿನ ಲವಲ್ಲಿ ದರ್ಶನ್ ಮೇಲೆ ಭಾಳ ಪ್ರೀತಿ ಇವರಿಗೆ ಮೊದಲಿಂದಲೂ ಕೂಡ. ಅಂದರೆ ವಿಶೇಷವಾಗಿ ಅವರೇ ಎಲ್ಲ ಕೊಡ್ತಾ ಇದ್ರು ಅಂತ. ಆಗ ದರ್ಶನ್ ಕೂಡ ಏನು ದೊಡ್ಡ ಸಾಧನೆ ಇನ್ನೂ ಆಗಿರಲಿಲ್ಲ. ದರ್ಶನ್ ಆಮೇಲೆ ಈಗ ಆ ಟೈಮಲ್ಲೂ ಕೂಡ 2011ರಲ್ಲೂ ಕೂಡ ದರ್ಶನ್ ಅವರ ಪತ್ನಿ ಕಂಪ್ಲೇಂಟ್ ಕೊಟ್ಟ ಕಾರಣಕ್ಕಾಗಿ ದೊಡ್ಡ ಸುದ್ದಿ ಆಯಿತು. ಬಿಟ್ಟರೆ ಇಲ್ಲಾಂತಂದರೆ ಮನೆ ವಿಚಾರಗಳನ್ನು ಯಾರು ದೊಡ್ಡ ಸುದ್ದಿ ಮಾಡಲ್ಲ. ಯಾರು ಮಾಡಲ್ಲ. ಗಂಡ ಹೆಂಡತಿ ನಡುವೆ ಆಗಿದ್ದಾರೆ, ಅವರು ಡಿಸೈಡ್ ಮಾಡಬೇಕು. ಆಮೇಲೆ ಒಂದು ಗಾದೆ ಇದೆಯಲ್ಲ, ಮಿಯಾ ಬೀವಿ ರಾಜಿ ತೋ ಕ್ಯಾ ಕರೇಗ ಕಾಜಿ ಅಂತ ಅಂದ್ಬಿಟ್ಟು ಒಂದು ಹಿಂದಿ ಗಾದೆ ಇದ್ದಾಗೆ ಮಿಯಾ ಬೀವಿ ರಾಜಿ, ಗಂಡ ಹೆಂಡತಿ ಏನು ಬೇಕಿದ್ರೆ ಅವ್ರಿಗೆ ಓಕೆ ಅಂತಂದರೆ ಕಾನೂನು ಮಿಡ್ಲು ಬರಲ್ಲ ರೀ. ಕಾನೂನು ಕೂಡ ಮಿಡ್ಲು ಬರಲ್ಲ. ಅಂದರೆ ನಾನು ಆ ಥರ ಹೇಳ್ತಾ ಇರೋದಲ್ಲ. ಈಗ ಗಂಡ ಹೆಂಡತಿ ಜಗಳ ಆಗುತ್ತೆ ಅಂತ ಇಟ್ಕೊಳ್ಳಿ, ಮೂರನೇ ಬಂದು ಕೇಳ್ತಾನೆ, ಏನಪ್ಪ ನಿಮ್ಮದು ಸರಿ ಮಾಡ್ಕೊಳ್ಳಿ ಅಂತ. ಆಗ ಅವರಿಬ್ರು ಹೇಳ್ತಾರೆ, ನಾವೇನಾದ್ರೂ ಮಾಡ್ಕೊತೀವಿ ಹೋಗಪ್ಪ ಅಂತೇಳಿ. ಮಿಯಾ ಬೀವಿ ರಾಜಿ ತೋ ಕ್ಯಾ ಕರೇಗ ಕಾಜಿ ಅಂತ ಅಂದ್ಬಿಟ್ಟು ಒಂದು ಗಾದೆ. ಸೊ ಅವರಿಬ್ಬರ ನಡುವೆ ನಡೀಬೇಕು. ಆದರೆ ಒಂದು ವೇಳೆ ಅದು ಗಲಾಟೆ ಆಗಿ ಅವರೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ದೊಡ್ಡ ಸುದ್ದಿ ಆಗ್ತಾ ಇಲ್ಲ. ಸ್ವತಃ ವಿಜಯಲಕ್ಷ್ಮಿ ಅವರು 2011ರಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ಅದಕ್ಕಿಂತ ಮೊದಲು ಮಾತುಕತೆ ಆಗಿರುತ್ತೆ. ಶಿವರಾಜ್ ಕುಮಾರ್ ಬಳಿ ಹೋಗಿರ್ತಾರೆ, ಮನೆಗೆ ಹೋಗಿ ಮಾತಾಡಿರ್ತಾರೆ. ಶಿವರಾಜ್ ಕುಮಾರ್ ಅವರು ಕೂಡ ಕರೆಸಿರ್ತಾರೆ ಅವ್ರನ್ನ. ಆದರೆ ಅದು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರೋದಿಲ್ಲ. ಅದನ್ನೇ ಇತ್ತೀಚೆಗೆ ಯಾರು ಸುದೀಪ್ ಹೇಳ್ತಾ ಇದ್ರಲ್ಲ, ಹಿಂಗಾಯ್ತು ಅಂತೇಳಿ. ಆಮೇಲೆ ಆ ಟೈಮಲ್ಲಿ ಡೈರೆಕ್ಟಾಗಿ ಅಂಬರೀಷ್ ಮನೆಗೆ ಹೋಗಿದ್ದರೆ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ಪರಿಸಮಾಪ್ತಿ ಸಿಗ್ತಾ ಇತ್ತೇನೋ ಗೊತ್ತಿಲ್ಲ. ಏನಿವೆ ಆಗೋದಾಗಲೇಬೇಕು ಅಂತ ಇರ್ತಲ್ಲ, ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಗಲಾಟೆ ಆಗುತ್ತೆ, ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಇಷ್ಟು ಪ್ರಭಾವಶಾಲಿ ಕೂಡ ಆಗಿರಲಿಲ್ಲ ಆಗ ದರ್ಶನ್, ಭಾಳ ಸಣ್ಣಕ್ಕಿದ್ರು. ಆಗ ಅವ್ರಿಗೆ ಸಿಗೋದು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಕಟ್ಟ ಜಗದೀಶ್ ಜೈಲಲ್ಲಿ. ಕಟ್ಟ ಜಗದೀಶ್ ಜೈಲಲ್ಲಿ ಸಿಗ್ತಾರೆ. ಇವರು ಪಿಕ್ಚರ್ ಸಾರಥಿ ಅಂದರೆ ಭಾಳ ಸಣ್ಣ ಬಜೆಟ್ನ ಪಿಕ್ಚರ್, ದೊಡ್ಡ ಇದೇನಲ್ಲ ಅದು. ಆಗ ಕಟ್ಟ ಜಗದೀಶ್ ಹೇಳ್ತಾರಂತೆ, ಭಾಳ ಒಳ್ಳೇದಪ್ಪ, ಜೈಲಿಗೆ ಬಂದೋದವ್ರದ್ದೆಲ್ಲ ನಸೀಬ್ ಖುಲಾಯಿಸಿದೆ ಅಂತ. ಹಾಗೆ ಆಗಿಬಿಡುತ್ತೆ ಅದು, ಬಾಯಿ ಮಾತಾ ಮತ್ತೊಂದೇನು ಸೂಪರ್ ಹಿಟ್ ಆಗಿಬಿಡುತ್ತೆ. ಸಾರಥಿ ಸೂಪರ್ ಹಿಟ್ ಆದ ನಂತರ ಅಲ್ಲಿಂದ ಅವರು ಚಾಲೆಂಜಿಂಗ್ ಸ್ಟಾರ್ ಆಗ್ತಾರೆ. ಈ ನಡುವೆ ಮೆಜೆಸ್ಟಿಕ್ ಸಿನಿಮಾ ನಾನು ಮಾಡಬೇಕಿತ್ತು, ಮತ್ತೊಂದು ಮಾಡಬೇಕಿತ್ತು, ಇದೆಲ್ಲ ಗಲಾಟೆಗಳಾಗುತ್ತೆ. ಸುದೀಪ್ ಮತ್ತು ಇವರೊಳ್ಳೆ ಫ್ರೆಂಡ್ ಆಗಿರ್ತಾರೆ. ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ಸುದೀಪ್ ಹೇಳಿರ್ತಾರೆ, ಮೆಜೆಸ್ಟಿಕ್ ನನಗೆ ಬಂದಿತ್ತು, ನಾನು ಅದನ್ನು ದರ್ಶನ್ಗೆ ಕೊಡಿ ಅಂತ ಹೇಳಿದೆ ಅಂತೇಳಿ. ಅದು ಇವರಿಗೆ ಸೂಪರ್ ಸ್ಟಾರ್ ಆಗಿರ್ತಾರೆ. ಆಗ ಒಂಥರ ಬೇಸರ ಆಗುತ್ತೆ, ನನಗೆ ಯಾರು ಅವಕಾಶ ಕೊಟ್ಟದಲ್ಲ, ನಮ್ಮ ಫ್ರೆಂಡ್ಶಿಪ್ ಕಟ್ ಅಂತೇಳಿ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಕಟ್ ಆಗುತ್ತೆ. ಆ ನಂತರ ಇವರ ಪಿಕ್ಚರನ್ನು ಅವರು ಲೀಕ್ ಮಾಡಿಸೋದು, ಅವರ ಪಿಕ್ಚರನ್ನು ಇವರು ಲೀಕ್ ಮಾಡಿಸೋದು ನಿರಂತರವಾಗಿ ನಡೀತಾನೆ ಇರುತ್ತೆ. ಇದೇರುತ್ತೆ. ಆದರೆ ಇದು ನೆನ್ನೆ ಮೊನ್ನೆ ಅಂತಲ್ಲ, ನಿಜವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ನಡುವೆ ಕೂಡ ಭಾಳ ದೊಡ್ಡ ಇಂಥ ಘಟನಾವಳಿಗಳಾಗಿದೆ. ಆದರೆ ಅವರಿಬ್ಬರು ಕೂಡ ಭಾಳ ದೊಡ್ಡ ಸ್ಟಾರ್ಗಳು. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಆಗಿದೆ. ತಮಿಳ್ನಾಡಲ್ಲಿ ಕೂಡ ಆಗಿದೆ. ತಮಿಳ್ನಾಡಲ್ಲಿ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ನಡುವೆ ಇಂಥ ಗಲಾಟೆ, ಅಂದರೆ ಅಭಿಮಾನಿಗಳ ನಡುವೆ ಗಲಾಟೆಗಳಾಗಿದೆ. ಆದರೆ ಅವರು ತುಂಬ ಸಮಚಿತ್ತದಿಂದ ಜೊತೆಯಾಗಿರೋದಕ್ಕೆ ಶುರು ಮಾಡಿದರು. ಗಲಾಟೆ ಸ್ವಲ್ಪ ಕಡಿಮೆ ಅಂತಂದರೆ ಮಲಯಾಳಂನಲ್ಲಿ ಮಾತ್ರ, ಮಮ್ಮುಟ್ಟಿ ಮತ್ತು ಮೋಹನ್ ಲಾಲ್ ನಡುವಿನ ಸಂಬಂಧಗಳಲ್ಲಿ. ಬಟ್ ಅವರೆಷ್ಟು ಮೆಚ್ಯೂರ್ಡ್ ಇದ್ದಾರೆ ಅಂತಂದರೆ ಅವರವರೇ ಪಿಕ್ಚರ್ ಮಾಡ್ಕೊಂಡ್ಬಿಡೋದು. ಒಂದು 4-5 ಒಂದು ನಂಬರ್ 20 ಮೆಡ್ರಾಸ್ ಸ್ಮೈಲ್ ಅಂತ ಒಂದು ಪಿಕ್ಚರ್ ಮಾಡಿದರು. ಆನಂತರ ಯಾವುದಪ್ಪ ಆರ್ಯನ್ಸ್ ಅಂತ ಹೇಳಿ ಒಂದು ಯಾವುದೋ ಪಿಕ್ಚರ್ ಮಾಡಿದರು. ಜೂಯಿ ಚಾವ್ಲನ್ನು ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಿದರು. ಹರಿಹರನ್ಸ್ ಅಂತ ಒಂದು ಪಿಕ್ಚರ್ ಮಾಡಿದರು. ನಂಬರ್ 20 ಮೆಡ್ರಾಸ್ ಸ್ಮೈಲ್, ಹರಿಹರನ್ಸ್ ಮತ್ತು 2020 ಒಂದು ಪಿಕ್ಚರ್ ಮಾಡಿದರು. ಹಾಗಾಗಿ ಅಲ್ಲಿ ಜನಗಳು ಅರ್ಥ ಆಗಿಬಿಟ್ಟಿದೆ. ಮೋಹನ್ ಲಾಲ್ ಮಮ್ಮುಟ್ಟಿ ಬೇರೆ ಬೇರೆ ಎಲ್ಲ. ಅವರು ಮಮ್ಮುಟ್ಟಿ ಒಂದು ದೊಡ್ಡ ಆಲದ ಮರ, ಮೋಹನ್ ಲಾಲ್ ಕೂಡ ಒಂದು ದೊಡ್ಡ ಆಲದ ಮರ. ಈ ಎರಡು ಆಲದ ಮರಗಳು ನಮ್ಮ ಇಂಡಸ್ಟ್ರಿಯಲ್ಲಿರೋದು ಲಾಭ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ. ಮೂರನೇ ಸ್ಟಾರ್ ಯಾರಾದರೂ ದೊಡ್ಡವರು ಬಂದರೂ ಕೂಡ ಅವ್ರಿಗೆ ಗೊತ್ತಿದೆ, ನಾವು ಅಲ್ಲಿ ತನಕ ಹೋಗೋಕ್ಕಾಗಲ್ಲ. ಇಲ್ಲಿ ಅಲ್ಲಿರುವಂಥ ಯಾರು ಬೇರೆ ಬೇರೆ ಪೃಥ್ವಿರಾಜು, ಆಮೇಲೆ ದಿಲೀಪ್, ಬೇರೆ ಬೇರೆ ಸ್ಟಾರ್ಗಳು ಬಂದಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿದೆ ನಾವು ಮಮ್ಮುಟ್ಟಿ ಮೋಹನ್ ಲಾಲ್ ಅಲ್ಲ. ಹಾಗಾಗಿ ಅಲ್ಲಿ ಒಂದು ಸೀನ್ ಇಂಡಸ್ಟ್ರಿ ಸ್ಟೈಲೇ ಬೇರೆ, ಆ ಕ್ಯಾಟಗರಿಯೇ ಬೇರೆ. ಕರ್ನಾಟಕದಲ್ಲಿ ಈಗಿರುವಂಥದ್ರಲ್ಲಿ ಒಂದು 4 ಟಾಪ್ ಸ್ಟಾರ್ಗಳು, ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಇದ್ದು, ಯಶ್. ಅದಾದ ನಂತರ ಒಂದು ಸೆಕೆಂಡ್ ಲೈನ್ ಸ್ಟಾರ್ಗಳು. ನಮ್ಮಲ್ಲಿ 4 ಸ್ಟಾರ್ಗಳ ಏನು ಆಧಿಪತ್ಯ ಶುರುವಾಗಿದ್ದು ಇತ್ತೀಚೆಗೆ, ಮೊದಲೆಲ್ಲ ಇರಲಿಲ್ಲ. ನಿಮಗೆ ಆಂಧ್ರದಲ್ಲಿ ಅದು ಕಾಣಲಿಕ್ಕೆ ಸಿಗ್ತಾ ಇತ್ತು. ಮೊದಲಿಗೆ NTR, ಅದಾದ ನಂತರ
ಯಾರು ರಾಮ್ ಚರಣ್ NTR. ಅದು ಇತ್ತೀಚೆಗೆ ಈ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರಿಬ್ಬರು. ಅದಾದ ನಂತರ 4 ಸ್ಟಾರ್ಗಳು ಬರಲಿಕ್ಕೆ ಶುರುವಾದರು. ಯಾರು? ಬಾಲಕೃಷ್ಣ, ನಾಗಾರ್ಜುನ್, ವೆಂಕಟೇಶ್ ಮತ್ತು ಚಿರಂಜೀವಿ. 4 ಸ್ಟಾರ್ಗಳು. ಫಸ್ಟ್ 2 ಸ್ಟಾರ್, 4 ಸ್ಟಾರ್ಗಳು ಬರ್ತಾರೆ. 4 ಸ್ಟಾರ್ಗಳದ್ದು ಪಿಕ್ಚರ್ ಮಾಡುತ್ತೆ. ಅದಾದ ನಂತರ ಈಗ 4 ಸ್ಟಾರ್: ಪ್ರಭಾಸು, ಪವನ್ ಕಲ್ಯಾಣು, ಜೂನಿಯರ್ NTR ಆ್ಯಂಡ್ ಮಹೇಶ್ ಬಾಬು. ಅಲ್ಲೂ ಕೂಡ ಹಂಗೆ ಇದ್ದರು. ಅಲ್ಲಿ 4 ಆರಂಭಿಕ 4 ಸ್ಟಾರ್ಗಳು. ಒಬ್ಬರು NTR. ಅದಾದ ನಂತರ ಸೂಪರ್ ಸ್ಟಾರ್ ಕೃಷ್ಣ, ಈ ಮಹೇಶ್ ಬಾಬು ತಂದೆ. ಅದಾದ ನಂತರ ಶೋಭನ್ ಬಾಬು, ಇನ್ನೊಬ್ಬ ಸೂಪರ್ ಸ್ಟಾರು. ಅದಾದ ನಂತರ ಇವರು ಯಾರು? ಅಕ್ಕಿನೇನಿ ನಾಗೇಶ್ವರ ರಾವ್, ಆ 4 ಸ್ಟಾರು. ಆ 4 ಸ್ಟಾರ್ ಆದ ನಂತರ ಈಗ ಅವರ ಮಕ್ಕಳು 4 ಸ್ಟಾರ್ಗಳು. ಅಲ್ಲಿ ನಿಮಗೆ ತೆಲುಗುವಲ್ಲಿ ನಾವೊಂದು 7-8 ವರ್ಷ ಇದ್ವು ಅಲ್ವಾ, 100 ಹೀರೋಗಳಿದ್ದಾರೆ. 100 ಹೀರೋಗಳು. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, 100 ಹೀರೋಗಳಿದ್ದಾರೆ ಮಿನಿಮಮ್. ಆ 100 ಹೀರೋಗಳ ಪೈಕಿ ಒಂದು 70 ಹೀರೋಗಳ ಪಿಕ್ಚರ್ 100 ಡೇಸ್ ಓಡಿರುತ್ತೆ. ಈಗ NTR ಅಂತಿದ್ದಾರಲ್ಲ, ಜೂನಿಯರ್ NTRನ ಅಣ್ಣ ಇನ್ನೊಬ್ಬ ತಮ್ಮ ಇದ್ದಾನೆ. ಆಮೇಲೆ ಇನ್ನೊಬ್ಬರು ತೀರ್ಕೊಂಡ್ರು, ಅದು ಬೇರೆ ವಿಚಾರ. ಆಮೇಲೆ NTR ತಂದೆ ಅವರು ತೀರ್ಕೊಂಡ್ರು. ಸೊ ಅನೇಕರು. ಸೊ ಈ ಸಿನಿಮಾ ಇಂಡಸ್ಟ್ರಿ ಹೀಗೆ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದದ್ದು. ಬನ್ನಿ ಇವತ್ತು ದಾಮೋದರ್ ಶರ್ಮಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಕೊಲ್ಲೂರು ಮೂಕಾಂಬಿಕಾ, ಆ ಶಕ್ತಿ ಪೀಠದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕರಿಗೆ ಈ ಚಂಡಿಕಾ ಯಾಗದ ಮಹತ್ವ, ಆ ಶಕ್ತಿ ಪೀಠದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಅಂದ್ರೆ ಕಷ್ಟ ಬಂದಾಗ ದೇವ್ರು ನೆನಪಾಗ್ತಾರೆ, ಆದ್ರೆ ಬಹುತೇಕರಿಗೆ ಕೊಲ್ಲೂರು ಮೂಕಾಂಬಿಕಾ ನೆನಪಾಗ್ತಾಳೆ. ಗುರುಗಳೇ ಧ್ವನಿ ಕೇಳಿಸ್ತಾ ಇದ್ರೆ? ಈಗ ಗುರುಗಳೇ, ಶಕ್ತಿ ಪೀಠಗಳಲ್ಲಿ ಬೇರೆ ಕಡೆ ಚಂಡಿಕಾ ಯಾಗ ಮಾಡೋದಕ್ಕೂ, ಆಮೇಲೆ ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ ಮಾಡೋದಕ್ಕೂ ಏನು ವಿಶೇಷತೆ ಅಂತ? ವಿಶೇಷತೆ ಅಂತ ಹೇಳಿ ಹೆಸರಾದ್ರೆ ಅದೇನ್ ಗೊತ್ತಾ, ಎಲ್ಲಾ ಕ್ಷೇತ್ರಗಳಲ್ಲೂ ದೇವತಾ ಸಾನ್ನಿಧ್ಯ ಅನ್ನೋದು ದೊಡ್ಡದೇ. ಹಲೋ ಹಲೋ ಹೇಳಿ. ಹಾಗಂತ ಕೆಲವೊಂದು ಕ್ಷೇತ್ರಗಳಿಗೆ ವಿಶೇಷವಾದಂತಹ ಪೌರಾಣಿಕ ಹಿನ್ನೆಲೆ ಇರ್ತದೆ. ಹಾಗೆ ನಾವು ಉತ್ತರದ 7 ಪುಣ್ಯಕ್ಷೇತ್ರಗಳನ್ನು ಹೇಳ್ತೇವೆ, ಕಾಶಿ ಇತ್ಯಾದಿ. ಹಾಗೆ ದಕ್ಷಿಣದ 7 ಪುಣ್ಯಕ್ಷೇತ್ರಗಳಲ್ಲಿ ಮೂಕಾಂಬಿಕಾ ಕ್ಷೇತ್ರ ಕೂಡ ಒಂದು. ಶಾಕ್ತ ಪರಂಪರೆ ಅಂತಂದ್ರೆ ದಕ್ಷಿಣದ ಪುಣ್ಯಕ್ಷೇತ್ರಗಳು 7. ಅದರಲ್ಲಿ ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಾನ ಕೂಡ ಒಂದು. ಗೊತ್ತಾಯ್ತು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡುವುದಕ್ಕೂ ಮತ್ತೆ ವಿಶೇಷವಾಗಿ ಪೌರಾಣಿಕ ಹಿನ್ನೆಲೆಯುಳ್ಳಂತಹ ಕ್ಷೇತ್ರಗಳಲ್ಲಿ ಮಾಡುವುದಕ್ಕೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತಂದ್ರೆ ಅದು ಸಾನ್ನಿಧ್ಯದ ಕಾರಣದಿಂದ ಹೇಳುದೇವಿನ. ಅಂದ್ರೆ ಇದರಲ್ಲಿ ಕೊಲ್ಲೂರು ಅಂತ ಹೇಳಿದಾಗ ಶಂಕರಾಚಾರ್ಯರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಬರುತ್ತಲ್ವಾ? ಖಂಡಿತ. ಹೇಳಿ ಗುರುಗಳೇ. ಹಾಗೆ ಆದ್ರಿಂದ ಮೂಕಾಂಬಿಕೆಯನ್ನು ಕೊಲ್ಲೂರಿನಲ್ಲಿ ಪೂಜಿಸುವುದು, ಅಲ್ಲಿ ಅವಳು ತ್ರಿಶಕ್ತಿಯಾತ್ಮಿಕೆಯಾಗಿದ್ದಾಳೆ ಅನ್ನುವ ಕಾರಣಕ್ಕೆ ಆಚಾರ್ಯ ಶಂಕರರು ಪ್ರತಿಷ್ಠಾಪಿಸಿದ ಮಹಾತಾಯಿಯ ಆರಾಧನೆಯನ್ನು ಈ ಮೂಲಕ ಜನ ಆಚರಿಸ್ತಾರೆ. ಮತ್ತೆ ಚಂಡಿಕಾ ಯಾಗ ಮಾಡುವಲ್ಲೂ ಕೂಡ ಆ ಚಂಡಿಕಾ ಯಾಗದ ಬಗ್ಗೆ ಹೇಳ್ತಾ ಹೋಗಬೇಕಿದ್ರೆ, ಮನುಷ್ಯನಿಗೆ ಕಷ್ಟಗಳು ಬಂದಾಗ, ಮಾನಸಿಕವಾದ ಗೊಂದಲಗಳು ಉಂಟಾದಾಗ, ಮತ್ತೆ ಲೋಕಕ್ಕೆ ತೊಂದರೆ ಉಂಟಾದಾಗ, ಇಂಥ ಸಂದರ್ಭಗಳಲ್ಲಿ ಆ ಚಂಡಿಕಾ ಯಾಗವನ್ನು ಮಾಡಿದ್ರೆ ಅದರ ಪರಿಣಾಮದಿಂದ ಸಂಕಷ್ಟಗಳು ದೂರವಾಗುತ್ತವೆ ಅಂತ ಇರುವುದು. ಹಾಗಾಗಿ ನಾವು ನಮ್ಮ ಶ್ರದ್ಧೆಯನ್ನು ಮುಂದಿಟ್ಟುಕೊಂಡು ನಾವೇನು ಪ್ರಾರ್ಥನೆ ಮಾಡುತ್ತೇವೆ ಅದನ್ನು ದೇವರು ನಡೆಸ್ತಾರೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಆ ಶ್ರದ್ಧೆಯಿಂದ ಕರ್ತವ್ಯ ಮಾಡಬೇಕು, ದೇವರ ಸೇವೆ ಮಾಡಬೇಕಷ್ಟೇ. ಗುರುಗಳೇ ಮಾತಾಡ್ತೀವಿ.